ಇನ್ನು ಬೆಂಗಳೂರು ಮಾತ್ರ ಅಲ್ಲ, ಬಳ್ಳಾರಿಯ ನಿವಾಸಕ್ಕೂ ಕೂಡ ಇಡಿ ಎಂಟ್ರಿ ಕೊಟ್ಟಿದೆ. ಮಾಜಿ ಸಚಿವ ಬಿ ನಾಗೇಂದ್ರಗೆ ಸೇರಿದಂತ ಬಳ್ಳಾರಿಯ ನಿವಾಸದ ಮೇಲೂ ಕೂಡ ಇಡಿ ದಾಳಿ ಮಾಡಿದೆ. ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂತಹ ಮನೆ ಮೇಲೆ ದಾಳಿಯಾಗಿದೆ. ಕೇವಲ ಬೆಂಗಳೂರಿನಲ್ಲಿರುವಂತಹ ಅಪಾರ್ಟ್ಮೆಂಟ್ಗಳ ಮೇಲೆ ಮಾತ್ರ ಅಲ್ಲ, ಮನೆಗಳ ಮೇಲೆ ಮಾತ್ರ ಅಲ್ಲ, ಬಳ್ಳಾರಿಯ ಸಚಿವ ಬಿ ನಾಗೇಂದ್ರ ಮಾಜಿ ಸಚಿವರು ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂತಹ ಮನೆ ಮೇಲೆ ದಾಳಿಯಾಗಿದೆ. ಇವತ್ತು ಬೆಳಗ್ಗೆ 3 ರಿಂದ 4 ತಂಡಗಳಲ್ಲಿ ಇಡಿ ರೇಡ್ ಮಾಡಿದೆ. ನಾಗೇಂದ್ರ ಮನೆಯಲ್ಲಿ ದಾಖಲೆಗಳನ್ನ ಇಡಿ ಟೀಮ್ ಪರಿಶೀಲನೆ ಮಾಡ್ತಾ ಇದೆ. ಸಿಆರ್ಪಿಎಫ್ ಯೋಧರ ಸಹಕಾರದೊಂದಿಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ಬಳ್ಳಾರಿಯ ನಿವಾಸಕ್ಕೂ ಇಡಿ ಎಂಟ್ರಿ ಕೊಟ್ಟಿದೆ. ಬಿ ನಾಗೇಂದ್ರಗೆ ಸೇರಿದಂತಹ ಬೆಂಗಳೂರಿನ ನಿವಾಸಗಳು, ಅಪಾರ್ಟ್ಮೆಂಟ್ಗಳ ಮೇಲೆ ದಾಳಿಯಾಗಿದೆ. ಅದರ ಜೊತೆಗೆ ನಾಗೇಂದ್ರ ಅವರಿಗೆ ಸೇರಿದಂತಹ ಬಳ್ಳಾರಿಯ ನಿವಾಸದ ಮೇಲೂ ಕೂಡ ಇಡಿ ದಾಳಿಯಾಗಿದೆ. ಇಡಿ ಯಾಕೆ ಎಂಟ್ರ್ ಆಯ್ತು ಇಲ್ಲಿ? SIT ತನಿಖೆ ಮಾಡ್ತಾ ಇತ್ತಲ್ವಾ? SITಯ ಜೊತೆಗೆ ಇಡಿ ಯಾಕೆ ಬಂತು ಅಂತ ಕೇಳಬಹುದು. ಎಲ್ಲಾದ್ರೂ ಈ ತರದ ಮನಿ ಲಾಂಡ್ರಿಂಗು ಅಥವಾ ಹಣಕಾಸಿನ ವರ್ಗಾವಣೆ, ಅಕ್ರಮ ವರ್ಗಾವಣೆ ಅಂತ ಬಂದಾಗ ಇಡಿ ಸ್ವತಂತ್ರವಾಗಿ ತನಿಖೆಯನ್ನು ಮಾಡಬಹುದು. ಅದಕ್ಕೆ ಆ ಅಧಿಕಾರ ಇದೆ. ಈ ಹಿನ್ನೆಲೆಯಲ್ಲಿ ಈ ಕೇಸ್ನಲ್ಲೂ ಕೂಡ ಇಡಿ ಎಂಟರ್ ಆಗಿದೆ. ಅದರ ಜೊತೆಗೆ ITಯೂ ಕೂಡ, ಆದಾಯ ತೆರಿಗೆ ಇಲಾಖೆಯೂ ಕೂಡ ಈ ಥರದ ಸ್ವತಂತ್ರವಾದ ಕೇಸ್ಗಳನ್ನು ಹ್ಯಾಂಡಲ್ ಮಾಡಬಹುದು. ಹಾಗಾಗಿ ಇಡಿ ದದ್ದಲ್ ಅವರ ಮನೆ ಮೇಲೆ, ನಾಗೇಂದ್ರ ಮನೆ ಮೇಲೆ, MD ಮನೆ ಮೇಲೆ, ಲೆಕ್ಕ ಪರಿಶೋಧಕರ ಮನೆ ಮೇಲೆ, ಅನೇಕ ಅಧಿಕಾರಿಗಳ ಮನೆ ಮೇಲೂ ಕೂಡ ದಾಳಿ ಮಾಡಿದೆ. ಬಳ್ಳಾರಿಯ ನಿವಾಸವನ್ನು ನೋಡ್ತಾ ಇದ್ದೀರಿ. ಬಿ ನಾಗೇಂದ್ರ ಅವರ ಬಳ್ಳಾರಿ ನಿವಾಸ ಇದು. ಆ ಬಳ್ಳಾರಿ ನಿವಾಸದ ಮೇಲೂ ಕೂಡ ಇಡಿ ದಾಳಿಯಾಗಿದೆ. ಒಂದು ಕಡೆ ಬೆಂಗಳೂರಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ, ಇನ್ನೊಂದು ಕಡೆ ಬಳ್ಳಾರಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬೆಂಗಳೂರಲ್ಲಿ ರಾಮ್ ಖೇ ಉತ್ಸವ್, ಇದು ಕೂಡ ನಾಗೇಂದ್ರ ಅವರಿಗೆ ಸೇರಿದಂತಹ ಮನೆ, ಅಪಾರ್ಟ್ಮೆಂಟು, ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ ಬೆಂಗಳೂರಲ್ಲಿ. ಅದರ ಜೊತೆಗೆ ಬಳ್ಳಾರಿಯಲ್ಲಿ ಬಿ ನಾಗೇಂದ್ರ ಅವರ ನಿವಾಸದ ಮೇಲೂ ಕೂಡ ಇಡಿ ದಾಳಿಯಾಗಿದೆ. ಬಿಗ್ ಶಾಕ್ ನಾಗೇಂದ್ರ ಅವರಿಗೆ. ನಿನ್ನೆ 8 ಗಂಟೆಗಳ ಕಾಲ SIT ವಿಚಾರಣೆಯನ್ನ ನಾಗೇಂದ್ರ ಎದುರಿಸಿದ್ರು. ಈ ಸರ್ಕಾರದಲ್ಲಿ ಮೊದಲ ವಿಕೆಟ್ ಪತನ ಆಗಿದ್ದು ಅದು ಬಿ ನಾಗೇಂದ್ರ ಅವರ ಮೂಲಕ, ಅವರಿಂದ. ಸೊ ನಿನ್ನೆ 8 ಗಂಟೆಗಳ ವಿಚಾರಣೆ, ಇವತ್ತು ಇಡಿ ದಾಳಿ, ಇವತ್ತು ಮತ್ತೊಮ್ಮೆ SIT ವಿಚಾರಣೆಗೆ ಕರೆದಿದೆ. ಹಾಗಾಗಿ ಸಂಕಷ್ಟಗಳ ಮೇಲೆ ಸಂಕಷ್ಟ ಬಿ ನಾಗೇಂದ್ರ ಅವರಿಗೆ. ಮೌಖಿಕ ಆದೇಶದ ಮೇಲೆ ಅಂತ ಮೃತ ಚಂದ್ರಶೇಖರ್ ತಮ್ಮ ಡೆತ್ ನೋಟ್ನಲ್ಲಿ ಬರೆದಿದ್ರು, ಸಚಿವರ ಮೌಖಿಕ ಆದೇಶದ ಮೇಲೆ ಅಂತ. ಆದರೆ ಸರ್ಕಾರ, ಬಿ ನಾಗೇಂದ್ರ, ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾ ಇದ್ರು. 187 ಕೋಟಿ ರೂಪಾಯಿ ಅವ್ಯವಹಾರ ಆದಾಗಲೂ ನನಗಿದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ನೆಹರು ಕಾಲೋನಿ ಬಳ್ಳಾರಿ ಅವರ ನಿವಾಸದ ಮೇಲೂ ಕೂಡ ಇವತ್ತು ಇಡಿ ದಾಳಿ ಮಾಡಿದೆ. ಬೆಂಗಳೂರಿನ ನಿವಾಸ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಬಿ ನಾಗೇಂದ್ರ ಅವರ ನಿವಾಸ, ಆ ನಿವಾಸದ ಮೇಲೂ ಕೂಡ ಬೆಳ್ಳಂಬೆಳಗ್ಗೆ ಇಡಿ ದಾಳಿ ಮಾಡಿದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಕೂಡ ಈಗ ಎಂಟರ್ ಆಗಿರೋದು. ಇಡೀ ಕೇಸ್ಗೆ ಇಡಿ ಪ್ರವೇಶ ಆಗಿದೆ. ಅಕ್ರಮ ಹಣ ವರ್ಗಾವಣೆ ಆಗಿದೆ. ಇಲ್ಲಿ 187 ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅಂತ. ಇನ್ನು ಬೆಂಗಳೂರು ಮಾತ್ರ ಅಲ್ಲ, ಬಳ್ಳಾರಿಯ ನಿವಾಸಕ್ಕೂ ಕೂಡ ಇಡಿ ಎಂಟ್ರಿ ಕೊಟ್ಟಿದೆ. ಮಾಜಿ ಸಚಿವ ಬಿ ನಾಗೇಂದ್ರಗೆ ಸೇರಿದಂತ ಬಳ್ಳಾರಿಯ ನಿವಾಸದ ಮೇಲೂ ಕೂಡ ಇಡಿ ದಾಳಿ ಮಾಡಿದೆ. ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂತಹ ಮನೆ ಮೇಲೆ ದಾಳಿಯಾಗಿದೆ. ಕೇವಲ ಬೆಂಗಳೂರಿನಲ್ಲಿರುವಂತಹ ಅಪಾರ್ಟ್ಮೆಂಟ್ಗಳ ಮೇಲೆ ಮಾತ್ರ ಅಲ್ಲ, ಮನೆಗಳ ಮೇಲೆ ಮಾತ್ರ ಅಲ್ಲ, ಬಳ್ಳಾರಿಯ ಸಚಿವ ಬಿ ನಾಗೇಂದ್ರ ಮಾಜಿ ಸಚಿವರು ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂತಹ ಮನೆ ಮೇಲೆ ದಾಳಿಯಾಗಿದೆ. ಇವತ್ತು ಬೆಳಗ್ಗೆ 3 ರಿಂದ 4 ತಂಡಗಳಲ್ಲಿ ಇಡಿ ರೇಡ್ ಮಾಡಿದೆ. ನಾಗೇಂದ್ರ ಮನೆಯಲ್ಲಿ ದಾಖಲೆಗಳನ್ನ ಇಡಿ ಟೀಮ್ ಪರಿಶೀಲನೆ ಮಾಡ್ತಾ ಇದೆ. ಸಿಆರ್ಪಿಎಫ್ ಯೋಧರ ಸಹಕಾರದೊಂದಿಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ಬಳ್ಳಾರಿಯ ನಿವಾಸಕ್ಕೂ ಇಡಿ ಎಂಟ್ರಿ ಕೊಟ್ಟಿದೆ. ಬಿ ನಾಗೇಂದ್ರಗೆ ಸೇರಿದಂತಹ ಬೆಂಗಳೂರಿನ ನಿವಾಸಗಳು, ಅಪಾರ್ಟ್ಮೆಂಟ್ಗಳ ಮೇಲೆ ದಾಳಿಯಾಗಿದೆ. ಅದರ ಜೊತೆಗೆ ನಾಗೇಂದ್ರ ಅವರಿಗೆ ಸೇರಿದಂತಹ ಬಳ್ಳಾರಿಯ ನಿವಾಸದ ಮೇಲೂ ಕೂಡ ಇಡಿ ದಾಳಿಯಾಗಿದೆ. ಇಡಿ ಯಾಕೆ ಎಂಟರ್ ಆಯ್ತು ಇಲ್ಲಿ? SIT ತನಿಖೆ ಮಾಡ್ತಾ ಇತ್ತಲ್ವಾ? SITಯ ಜೊತೆಗೆ ಇಡಿ ಯಾಕೆ ಬಂತು ಅಂತ ಕೇಳಬಹುದು. ಎಲ್ಲಾದ್ರೂ ಈ ತರದ ಮನಿ ಲಾಂಡ್ರಿಂಗು ಅಥವಾ ಹಣಕಾಸಿನ ವರ್ಗಾವಣೆ, ಅಕ್ರಮ ವರ್ಗಾವಣೆ ಅಂತ ಬಂದಾಗ ಇಡಿ ಸ್ವತಂತ್ರವಾಗಿ ತನಿಖೆಯನ್ನು ಮಾಡಬಹುದು. ಅದಕ್ಕೆ ಆ ಅಧಿಕಾರ ಇದೆ. ಈ ಹಿನ್ನೆಲೆಯಲ್ಲಿ ಈ ಕೇಸ್ನಲ್ಲೂ ಕೂಡ ಇಡಿ ಎಂಟರ್ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.